ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ಒಂದು ಕಸ್ಟಮೈಸೇಷನ್ ಔಟ್ಬಿಟ್ಟು. ನಾನು ಒಂದು ಸ್ಕರ್ಟ್ ಮೇಲೆ ಕ್ರಾಪ್ ಟಾಪನ್ನು ಡಿಸೈನ್ ಮಾಡ್ತಾಯಿದ್ದೀನಿ. ಈ ಬ್ಲೌಸು ನೀವೇನು ಈಗ ಮೊಬೈಲಲ್ಲಿ ಫೋಟೋ ನೋಡ್ತಾ ಇದ್ದೀರಲ್ವ, ಸೇಮ್ ಕೋಟ್ ಮಾಡಲಲ್ಲಿ ನಾವು ಒಂದು ಕ್ರಾಪ್ ಟಾಪನ್ನು ಇವತ್ತು ಕಟಿಂಗ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಅದಕ್ಕೆ ಮೈನ್ ಫ್ಯಾಬ್ರಿಕ್ ಬಂದು ಸ್ಯಾಟಿನಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. 80 ಸೆಂಟಿಮೀಟರ್ಸು ನಾನು ಲೈನಿಂಗನ್ನು ತೊಗೊಂಡಿದ್ದೀನಿ. ಯಾಕಂದರೆ ಸ್ಲೀವ್ಸ್ಗೆ ವಿತೌಟ್ ಲೈನಿಂಗ್ ನಾವು ಸ್ಟಿಚ್ ಮಾಡ್ತಾ ಇರೋದ್ರಿಂದ 80 ಸೆಂಟಿಮೀಟರ್ ಲೈನಿಂಗನ್ನು ನಾನು ಕಾಟನ್ ಲೈನಿಂಗನ್ನು ತೊಗೊಂಡಿದ್ದೀನಿ. ನೋಡಿ, ಓಪನಿಂಗ್ಸ್ ಅನ್ನೋದು ನನ್ನ ಸೈಡ್ಗೆ ಇರಬೇಕು. ಯಾಕಂದರೆ ಇಲ್ಲಿ ಬ್ಯಾಕ್ ಪಾರ್ಟು ನಮಗೆ ಉಕ್ಸ್ ಬರೋದ್ರಿಂದ ಓಪನಿಂಗ್ಸ್ ಅನ್ನೋದು ನಮ್ಮ ಸೈಡ್ಗೆ ಇರೋ ಥರ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಫಸ್ಟ್ ಒಂದು ಬೇಸ್ ಲೈನನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಬ್ಯಾಕು ಉಕ್ಸ್ ಬರೋದ್ರಿಂದ ಉಕ್ಸ್ ಪಟ್ಟಿ ಕೂಡ ನಮಗೆ ಮಾರ್ಜಿನ್ ಬೇಕಾಗುತ್ತೆ. ಸೊ 1/4 ಇಂಚ್ ಮಾರ್ಜಿನ್ ಇರೋ ಥರ ನೋಡಿಕೊಂಡು ಇಲ್ಲಿ ಕೂಡ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊಂಡಿದ್ದೀನಿ. ಕಸ್ಟಮರು ಮೆಜರ್ಮೆಂಟ್ಸ್, ಬಾಡಿ ಮೆಜರ್ಮೆಂಟ್ಸನ್ನು ತೊಗೊಂಡಿದ್ದೀನಿ. ನೋಡಿ, ಬ್ಲೌಸ್ ಲೆಂತ್ ಬಂದು 15.5 ಬೇಕು. ಅಪ್ಪರ್ ಚೆಸ್ಟ್ 32 ಇದೆ, ಫುಲ್ ಬಸ್ಟ್ ಬಂದು 33 ಇದೆ, ಫುಲ್ ಶೋಲ್ಡರ್ 14, ಆರ್ಮ್ ರೌಂಡ್ 15, ವೇಸ್ಟ್ 27, ಸ್ಲೀವ್ಸ್ ಲೆಂತ್ ಬಂದು ಅವರು ಇಲ್ಲಿ ಫುಲ್ ಸ್ಲೀವ್ಸ್ ಕೇಳಿರೋದ್ರಿಂದ 24 ಇಂಚಸ್ಸು, ಸ್ಲೀವ್ಸ್ ಲೂಸ್ ಬಂದು 9 ಇಂಚಸ್ಸು, ಫ್ರಂಟ್ ಡೀಪ್ 7, ಬ್ಯಾಕ್ ಡೀಪು ಪಟ್ಟಿ ಬಂದು 4 ಇಂಚಸ್ಸು. ಇಷ್ಟು ಮೆಜರ್ಮೆಂಟ್ಸನ್ನು ನಾನು ಅವ್ರ ಬಾಡಿಯಿಂದ ತೊಗೊಂಡಿದ್ದೀನಿ. ನೋಡಿ, ಉಕ್ಸ್ ಪಟ್ಟಿಗೆ ಈ ಕಡೆ ಒಂದು ಲೈನನ್ನು ಹಾಕ್ಕೊಂಡೆ. ಈಗ ಶೋಲ್ಡರ್ ಡೌನ್ಗೆ ನಾನು 1 ಇಂಚಿಗೆ ಮೇಲ್ಗಡೆ ಲೈನಿಂದ 1 ಇಂಚ್ ಶೋಲ್ಡರ್ ಡೌನ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಾನೀಗ ಡ್ರಾ ಮಾಡ್ತಿರೋದು ಬಂದು ಬ್ಯಾಕ್ ಪಾರ್ಟಲ್ಲಿ ನಾನು ಶೋಲ್ಡರ್ ಡೌನ್ ಬಂದು 1 ಇಂಚ್ ಮಾರ್ಕ್ ಮಾಡಿಕೊಂಡೆ. ಈಗ ನೆಕ್ ಲೈನಲ್ಲಿ ನಾವು ನೆಕ್ ವಿಡ್ತನ್ನು ಮಾರ್ಕ್ ಮಾಡ್ಕೋಬೇಕು. ನೆಕ್ ವಿಡ್ತನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇವರ ಅಪ್ಪರ್ ಚೆಸ್ಟ್ ಡಿವೈಡೆಡ್ ಬೈ 12 ಮಾಡಬೇಕು. ಇವರ ಅಪ್ಪರ್ ಚೆಸ್ಟ್ ಬಂದು 32 ಇದೆ, ಡಿವೈಡೆಡ್ ಬೈ 12 ಮಾಡಿದ್ರೆ ಎಷ್ಟು ಬರುತ್ತೆ? 2 ಇಂಚಸ್ ಮೇಲೆ 6 ಪಾಯಿಂಟ್ಸ್ ಅನ್ನೋದು ಬರ್ತಾ ಇದೆ. ಸೇಮ್ ಅಷ್ಟೇ ನಾನಿಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಡ, ಇದು ಕಷ್ಟ ಆಗುತ್ತೆ ಅಂದರೆ ಡೈರೆಕ್ಟು 3 ಇಂಚಸ್ಸನ್ನು ಮಾರ್ಕ್ ಮಾಡ್ಕೋಬೇಡಿ. 3 ಇಂಚಸ್ ಮಾರ್ಕ್ ಮಾಡ್ಕೋಬೋದು ನೆಕ್ ವಿಡ್ತ್ ನೀವು. ಈಗ ಶೋಲ್ಡರ್ ಲೈನ್ ಮೇಲೆ ಶೋಲ್ಡರನ್ನು ಮಾರ್ಕ್ ಮಾಡ್ಕೋಬೇಕು. ಇವರು ಫುಲ್ ಶೋಲ್ಡರ್ ಬಂದು 14, ಡಿವೈಡೆಡ್ ಬೈ 2 ಮಾಡಿದ್ರೆ 7 ಇಂಚಸ್ ಅನ್ನೋದು ಬರುತ್ತೆ. ನೋಡಿ, ಉಕ್ಸ್ ಪಟ್ಟಿ ಲೈನ್ ನಾವೇನು ಮಾರ್ಕ್ ಮಾಡ್ಕೊಂಡಿದ್ವಿ ಆ ಲೈನಿಂದ ನಾನು 7 ಇಂಚಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೆಕ್ ಪಾಯಿಂಟು ಮತ್ತು ಶೋಲ್ಡರ್ ಪಾಯಿಂಟ್ನ ಈ ರೀತಿ ಕ್ರಾಸ್ ಆಗಿ ಕನೆಕ್ಟ್ ಮಾಡ್ಕೋಬೇಕು. ಈಗ ಆರ್ಮ್ ರೌಂಡನ್ನು ಮಾರ್ಕ್ ಮಾಡ್ಕೋಬೇಕು. ಇವರ ಆರ್ಮ್ ರೌಂಡ್ ಬಂದು 15, ಡಿವೈಡೆಡ್ ಬೈ 2 ಮಾಡಿದ್ರೆ 7.5 ಬರುತ್ತೆ. ಆ 7.5 ಅಲ್ಲಿ 1.75ನ ಮೈನಸ್ ಮಾಡಿದ್ರೆ ನಮಗೆ 5.75 ಅನ್ನೋದು ಬರುತ್ತೆ. ನೋಡಿ, ಶೋಲ್ಡರ್ ಪಾಯಿಂಟ್ ಹತ್ತಿಂದ 5.75 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಅನ್ನೋದು ಹಾಕ್ಕೊತಾ ಇದ್ದೀನಿ. ಈ ಲೈನು ನಮಗೆ ಚೆಸ್ಟ್ ಲೈನು. ಇದ್ರ ಮೇಲೆ ಈಗ ನಾವು ಬಸ್ಟನ್ನು ಮಾರ್ಕ್ ಮಾಡ್ಕೋಬೇಕು. ಇವರ ಬಸ್ಟ್ ಬಂದು 33 ಪ್ಲಸ್ 2 ಇಂಚಸ್ ಲೂಸಿಂಗ್ ಆ್ಯಡ್ ಮಾಡಿದ್ರೆ 35 ಆಗುತ್ತೆ. ಡಿವೈಡೆಡ್ ಬೈ 4 ಮಾಡಿದ್ರೆ 8.75 ಅಂದರೆ 4ನೇ ಒಂದು ಭಾಗ 8.75 ಅನ್ನೋದು ಬರ್ತಾಯಿದೆ. ಇವರ ಅಪ್ಪರ್ ಚೆಸ್ಟ್ ಬಂದು 32 ಇಂಚಸ್ ಇರೋದ್ರಿಂದ ಆರ್ಮ್ ಕರ್ವ್ ಲೈನಿಗೆ ನೋಡಿ 2 ಇಂಚಸ್ ಮೇಲೆ 2 ಪಾಯಿಂಟ್ಸ್ ಒಳಗಡೆಗೆ ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ಮೆಜರ್ ಮಾಡ್ಕೊಳ್ಳಿ. ಅಲ್ಲಿಂದ ಉಕ್ಸ್ ಪಟ್ಟಿ ಲೈನ್ವರೆಗೂ ಮೆಜರ್ ಮಾಡ್ಕೊಂಡಾಗ 6.5 ಇಂಚಸ್ ಬರ್ತಾಯಿದೆ. ಸೇಮ್ ಅಷ್ಟೇ ವಿಡ್ತನ್ನು ನಾನು ಶೋಲ್ಡರ್ ಲೈನಲ್ಲೂ ಮಾರ್ಕ್ ಮಾಡಿಕೊಂಡು ನೋಡಿ, ಶೋಲ್ಡರ್ ಲೈನಲ್ಲಿರೋ ಪಾಯಿಂಟು ಮತ್ತು ಚೆಸ್ಟ್ ಲೈನಲ್ಲಿರೋ ಆರ್ಮ್ ರೌಂಡ್ ಪಾಯಿಂಟನ್ನು ಈ ರೀತಿ ಕನೆಕ್ಟ್ ಮಾಡ್ಕೋಬೇಕು. ಈಗ ಆ ಲೈನನ್ನು ಮಿಡ್ ಪಾಯಿಂಟನ್ನು ಈ ರೀತಿ ಟೇಪನ್ನು ಪ್ಲೇಸ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ನೋಡಿ, ಮಿಡ್ ಪಾಯಿಂಟನ್ನು ಮಾರ್ಕ್ ಮಾಡಿಕೊಂಡು ಆ ಮಿಡ್ ಪಾಯಿಂಟ್ ಹತ್ರದಿಂದ ಕೆಳಗಡೆಗೆ 1 ಇಂಚ್ ಮೀಟಿಂಗ್ ಪಾಯಿಂಟ್ನ ಅರೇಂಜ್ ಮಾಡಿಕೊಂಡು ಈ ಪಾಯಿಂಟ್ ಹತ್ರದಿಂದ ನೀವು ಆರ್ಮ್ ರೌಂಡನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ, ನಾನು ಯಾವ ರೀತಿ ಮಾರ್ಕ್ ಮಾಡ್ತಾಯಿದ್ದೀನಿ ಅಂತ ನೋಡಿ. ಈ ರೀತಿ ಫ್ರಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಈ ರೀತಿ ಆರ್ಮ್ ಕರ್ವ್ ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ಹಾಗೆ ನಾವು ಶೋಲ್ಡರ್ ಪಾಯಿಂಟ್ ಹತ್ರದಿಂದ ನಾವೇನು ಮಿಡ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಆರ್ಮ್ ರೌಂಡಲ್ಲಿ, ಆ ಮಿಡ್ ಪಾಯಿಂಟ್ ಹತ್ರಕ್ಕೆ ಈ ರೀತಿ ಕನೆಕ್ಟ್ ಮಾಡ್ಕೋಬೇಕು. ನಮಗೆ ಕರೆಕ್ಟಾಗಿ ಬ್ಯಾಕ್ ಪಾರ್ಟಲ್ಲಿ 7.5 ಅನ್ನೋದು ಆರ್ಮ್ ರೌಂಡ್ ಅನ್ನೋದು ಬರಬೇಕು. ಅಂದರೆ ಅವರು ಫುಲ್ ಆರ್ಮ್ ರೌಂಡ್ ಬಂದು 15, ಅದರಲ್ಲಿ ಅರ್ಧ 7.5 ಇಂಚಸ್ ಅನ್ನೋದು ನಮಗೆ ಬ್ಯಾಕ್ ಪಾರ್ಟಲ್ಲಿ ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿದೆ. ಒಂದು ಸಲ ನೀವು ಈ ರೀತಿ ಕ್ರಾಸ್ ಚೆಕ್ ಮಾಡ್ಕೊಬಿಡಿ. ಈಗ ಶೋಲ್ಡರ್ ಪಾಯಿಂಟ್ ಹತ್ರದಿಂದ ನೆಕ್ ಪಾಯಿಂಟ್ಗೆ ಟೇಪನ್ನು ಈ ರೀತಿ ಇಟ್ಟು ಫೋಲ್ಡ್ ಮಾಡಿಕೊಂಡು ನಿಮಗೆ ಮಿಡ್ ಪಾಯಿಂಟ್ ಅನ್ನೋದು ಸಿಗುತ್ತೆ. ಆ ಮಿಡ್ ಪಾಯಿಂಟ್ ಹತ್ರದಿಂದ ನೀವು ಬ್ಲೌಸ್ ಫುಲ್ ಲೆಂತ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇದು ಕ್ರಾಪ್ ಟಾಪ್ ಆಗಿರೋದ್ರಿಂದ ಬ್ಲೌಸ್ ಲೆಂತ್ ಅನ್ನೋದು ನಾನು ನಾರ್ಮಲ್ ಬ್ಲೌಸ್ಗಿಂತ ಸ್ವಲ್ಪ ಜಾಸ್ತಿನೇ ತೊಗೊತಾ ಇದ್ದೀನಿ. 15.5 ಇಂಚಸ್ ಅನ್ನೋದು ನಾನಿಲ್ಲಿ ಮಾರ್ಕ್ ಮಾಡಿಕೊಂಡೆ. ಈಗ ಇದರ ಮೇಲೆ ನಾವು ವೇಸ್ಟನ್ನು ಮಾರ್ಕ್ ಮಾಡ್ಕೋಬೇಕು. ಇವರ ವೇಸ್ಟ್ ಬಂದು 27 ಇಂಚಸ್ಸು, ಡಿವೈಡೆಡ್ ಬೈ 4 ಮಾಡಿದ್ರೆ 6.25 ಇಂಚ್ ಅನ್ನೋದು ಬರುತ್ತೆ. ಸೇಮ್ 6.25 ಇಂಚನ್ನ ಇಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 1 ಇಂಚು ಬ್ಯಾಕಲ್ಲಿ ಡಾಟ್ಸನ್ನು ಸ್ಟಿಚ್ ಮಾಡೋದಕ್ಕೋಸ್ಕರ ಮಾರ್ಕ್ ಮಾಡಿಕೊಂಡೆ. ಈಗ ಚೆಸ್ಟ್ ಪಾಯಿಂಟು ಮತ್ತು ವೇಸ್ಟ್ ಪಾಯಿಂಟ್ ಎರಡನ್ನೂ ಕೂಡ ಈ ರೀತಿ ಕನೆಕ್ಟ್ ಮಾಡ್ಕೋಬೇಕು. ಈಗ ಮಾರ್ಜಿನ್ಗೋಸ್ಕರ ನಾನು 2 ಇಂಚಸನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಚೆಸ್ಟ್ ಲೈನಲ್ಲಿ 2 ಇಂಚಸ್ಸು, ವೇಸ್ಟ್ ಲೈನಲ್ಲಿ 2 ಇಂಚಸ್ಸು ಮಾರ್ಜಿನ್ಗೋಸ್ಕರ ಈ ರೀತಿ ಮಾರ್ಕ್ ಮಾಡಿಕೊಂಡೆ.
ಈಗ ಬ್ಯಾಕ್ ಸೈಡು ನೆಕ್ ಡೀಪ್ ಬಂದು ನಾನು 1/2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಕಾಲರ್ ಬರೋದ್ರಿಂದ ನಮಗೆ ಡೀಪ್ ಅನ್ನೋದು ಬ್ಯಾಕ್ ಸೈಡು 1/2 ಇಂಚ್ ಇದ್ದರೆ ಸಾಕಾಗುತ್ತೆ. ಈ ರೀತಿ ಒಂದು ಬಾಕ್ಸ್ ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ಬ್ಯಾಕ್ ಸೈಡ್ ಕೂಡ ನೋಡಿ, ಈ ರೀತಿ ಒಂದು ಬಾಕ್ಸನ್ನು ಡ್ರಾ ಮಾಡಿಕೊಂಡು ಈ ರೀತಿ ರೌಂಡ್ ಶೇಪನ್ನು ಕೊಟ್ಕೊಳ್ಳಿ. ಈಗ ನಾವು ಡಾಟ್ಸನ್ನು ಕೂಡ ಮಾರ್ಕ್ ಮಾಡ್ಕೊಳ್ಳೋಣ. ಅಂದರೆ ಬ್ಯಾಕಲ್ಲಿ ನಾವು ಡಾಟ್ಸನ್ನು ಮಾರ್ಕ್ ಮಾಡ್ಕೋಬೇಕಲ್ಲ ನೋಡಿ, ಈ ರೀತಿ ಟೇಪನ್ನು ಪ್ಲೇಸ್ ಮಾಡಿಕೊಂಡು ಫೋಲ್ಡ್ ಮಾಡಿಕೊಂಡು ಮಿಡ್ ಪಾಯಿಂಟ್ ಅನ್ನೋದು ಸಿಗುತ್ತೆ. ಆ ಮಿಡ್ ಪಾಯಿಂಟ್ ಹತ್ರ ವಿಡ್ತ್ ನೋಡಿ ನನಗೆ 4 ಇಂಚಿಗೆ 1 ಪಾಯಿಂಟ್ ಅನ್ನೋದು ಕಡಿಮೆ ಬಂದಿದೆ. ಸೇಮ್ ಅಷ್ಟೇ ವಿಡ್ತನ್ನ ಮೇಲ್ಗಡೆ ಕೂಡ ಒಂದು ಪಾಯಿಂಟನ್ನು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳಿ. ಈ ಲೈನ್ ಮೇಲೆ ನಿಮಗೆ ಡಾಟು ಲೆಂತ್ ಎಷ್ಟು ಬೇಕಾಗುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ 4.25 ಡಾಟ್ ಲೆಂತ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾವೇನು 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಿ ಆ 1 ಇಂಚನ್ನು ನಾವಿಲ್ಲಿ ಡಾಟಾಗಿ ಕನ್ವರ್ಟ್ ಮಾಡ್ಕೋಬೇಕು. ಈಗ ಕೆಳಗಡೆ ನಾವು ಇಷ್ಟೊತ್ತು ಮಾರ್ಕ್ ಮಾಡ್ಕೊಂಡಿರೋದು ವಿತೌಟ್ ಸೀಮ್ ಅಲವೆನ್ಸಸ್ಸು. ಈಗ ಸೀಮ್ ಅಲವೆನ್ಸಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಕೆಳಗಡೆ ಮಾರ್ಜಿನ್ಗೋಸ್ಕರ 1/2 ಇಂಚನ್ನು ನಾನು ಆ್ಯಡ್ ಮಾಡಿಕೊಂಡೆ. ಹಾಗೆ ಶೋಲ್ಡರ್ ಹತ್ರ ಕೂಡ 1/2 ಇಂಚು ಮಾರ್ಜಿನನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಆರ್ಮ್ ರೌಂಡ್ ಹತ್ರ ಬಂದು 1 ಸೆಂಟಿಮೀಟರ್ ಅಷ್ಟು ನಾನು ಆರ್ಮ್ ರೌಂಡನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ನಮಗೇನು ಆರ್ಮ್ ರೌಂಡ್ ಇದೆಯೋ ಆರ್ಮ್ ರೌಂಡ್ ಲೈನ್ ಮೇಲೇ ನಾವು 1 ಸೆಂಟಿಮೀಟರ್ ಬರೋ ಥರ ನಾನು ನೀಟಾಗಿ ಆರ್ಮ್ ರೌಂಡ್ ಅನ್ನೋದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ನಮಗೆ ಚೆಸ್ಟ್ ಲೈನ್ ಅನ್ನೋದು ಸ್ವಲ್ಪ ಕ್ರಾಸ್ ಆಗಿರೋದ್ರಿಂದ ಒಂದು ಸಲ ಈ ರೀತಿ 90 ಡಿಗ್ರಿನ ಚೆಕ್ ಮಾಡ್ಕೊಳ್ಳಿ. ಎಲ್ಲಿ ಲೈನ್ ಕ್ರಾಸ್ ಬಂದಿರುತ್ತೋ ಆ ಲೈನ್ಗೆ ಸ್ಕೇಲನ್ನು ಈ ರೀತಿ ಪ್ಲೇಸ್ ಮಾಡಿದಾಗ ನಿಮಗೆ ಎಷ್ಟು ಡೌನ್ ಸಿಗುತ್ತೋ ಅಷ್ಟು ಡೌನ್ಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನಾನಿಲ್ಲಿ 1 ಸೆಂಟಿಮೀಟರ್ ತೊಗೊಂಡಿದ್ದೀನಿ ಆರ್ಮ್ ರೌಂಡ್ ಹತ್ರ ಮಾರ್ಜಿನ್ ಅನ್ನೋದು. ನೀವು ಬೇಕಾದರೆ 1/2 ಇಂಚ್ವರೆಗೂ ನೀವು ಮಾರ್ಜಿನ್ ಅನ್ನೋದು ತೊಗೋಬೋದು. ನೆಕ್ ಡೀಪ್ ಹತ್ರ ನೀವೇನು ಮಾರ್ಜಿನನ್ನು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಈಗ ನಾವೇನು ಮಾರ್ಕ್ ಮಾಡಿದ್ದೀನೋ ಅದ್ರ ಪ್ರಕಾರ ನೀಟಾಗಿ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ಇದಿಷ್ಟು ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನಾನಿಲ್ಲಿ ಬ್ಯಾಕಲ್ಲಿ ಒಂದು ನೆಕ್ ಡಿಸೈನನ್ನು ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ನೋಡಿ, ಅವ್ರ ಬ್ಯಾಕ್ ಡೀಪ್ ಬಂದು 4 ಇಂಚಸ್ ಪಟ್ಟಿ ಕೇಳಿದ್ದಾರೆ. ಸೊ ಈ ಥರ ಏನಾದರೂ ಪಾಟ್ ಶೇಪ್ ಏನಾದರೂ ಡಿಸೈನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ನಾನು ಕ್ಯಾನ್ವಾಸ್ ಮೇಲೆ ಕಟಿಂಗ್ ಮಾಡೋದ್ರಿಂದ ನಾನಿಲ್ಲಿ ಸುಮ್ಮನೆ ನಿಮಗೆ ತೋರಿಸ್ತಾ ಇದ್ದೀನಿ. ಡ್ರಾ ಮಾಡಿ ಈ ರೀತಿ ಡಿಸೈನನ್ನು ನಾವು ಡಿಸೈನ್ ಮಾಡ್ಕೋಬೇಕು ಬ್ಯಾಕ್ ಪಾರ್ಟಲ್ಲಿ. ಕಾಲರ್, ಈ ಬ್ಲೌಸ್ಗೆ ಕಾಲರ್ ಬಂದು ಬ್ಯಾಕ್ ಸೈಡು ಹುಕ್ಸು ಕೇಳಿದ್ದಾರೆ ಕಸ್ಟಮರು. ಅವ್ರ ಕಸ್ಟಮೈಸೇಷನ್ ಪ್ರಕಾರ ಅವರು ಕೇಳಿರೋದು ಬಂದು ಬ್ಯಾಕು ಈ ರೀತಿ ಡೀಪ್ ಬಂದು ನಮಗೆ ಕಾಲರ್ ಬೇಕು ಅಂತ. ಸೇಮ್ ನಾವು ಅದೇ ರೀತಿನೇ ಅವ್ರಿಗೆ ಇವಾಗ ಕಸ್ಟಮೈಸೇಷನ್ ಮಾಡಿ ಕೊಡಬೇಕು. ಈ ರೀತಿ ಕ್ಯಾನ್ವಾಸ್ ಮೇಲೆ ಕಟಿಂಗನ್ನು ಮಾಡ್ಕೋಬೇಕು ನಾವು. ನಾನು ಜಸ್ಟ್ ಇಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನಿಮಗೆ ವರ್ತ್ ಇದೆ, ನಿಮಗೆ ಯೂಸ್ಫುಲ್ ಆಗ್ತಿದೆ ಅಂದರೆ ಖಂಡಿತವಾಗ್ಲೂ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಯಾರಿಗಾದರೂ ಯೂಸ್ಫುಲ್ ಆಗುತ್ತೆ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಸರ್ಕಲಲ್ಲಿ ಅಂದರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹುಕ್ಸ್ ಪಟ್ಟೆ ಸೈಡು 1/4 ಇಂಚು ಮಾರ್ಜಿನ್ ಇರೋ ಥರ ನೋಡಿಕೊಂಡು ನೋಡಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಟೂ ಇಂಚಸ್ ಮಾರ್ಜಿನ್ ಹತ್ರ ಒಂದು ಟಕ್ಸನ್ನು ಇಟ್ಕೋಬೇಕು. ಇದಿಷ್ಟು ಬ್ಯಾಕ್ ಪಾರ್ಟು. ಈಗ ಫ್ರಂಟ್ ಪಾರ್ಟನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫ್ರಂಟ್ ಪಾರ್ಟನ್ನು ಕಟಿಂಗ್ ಮಾಡೋದಕ್ಕೆ ಫೋಲ್ಡಿಂಗ್ ಸೈಡ್ ಅನ್ನೋದು ನಮ್ಮ ಸೈಡ್ ಇರೋ ಥರ ಪ್ಲೇಸ್ ಮಾಡ್ಕೋಬೇಕು. ಯಾಕಂದರೆ ಫ್ರಂಟಲ್ಲಿ ನಮ್ಗೆ ಯಾವುದೇ ರೀತಿ ಓಪನ್ ಅನ್ನೋದು ಬರೋದಿಲ್ಲ. ಸೊ ಅದಕ್ಕೆ ಫೋಲ್ಡಿಂಗ್ ಸೈಡು ನಾವು ಲೈನಿಂಗನ್ನು ಪ್ಲೇಸ್ ಮಾಡ್ಕೋಬೇಕು. ಇಲ್ಲಿ ಕೂಡ ಫಸ್ಟ್ ಒಂದು ಬೇಸ್ ಲೈನನ್ನು ಡ್ರಾ ಮಾಡ್ಕೊಳ್ಳಿ. ನೋಡಿ, ಒಂದು ಬೇಸ್ ಲೈನನ್ನು ಡ್ರಾ ಮಾಡ್ಕೋತಾ ಇದ್ದೀನಿ. ಅಲ್ಲಿಂದ ಶೋಲ್ಡರ್ ಡೌನ್ ಬಂದು ನಾನು ಬ್ಯಾಕ್ ಸೈಡಲ್ಲಿ 1 ಇಂಚು ಮಾರ್ಕ್ ಮಾಡಿಕೊಂಡೆ. ಫ್ರಂಟಿಗೆ ಬರೋ ಅಷ್ಟರಲ್ಲಿ ನಾನು 3/4 ಇಂಚು ಶೋಲ್ಡರ್ ಡೌನ್ ಅನ್ನೋದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅಂದರೆ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟ್ಗೆ ಒಂದು 1/4 ಇಂಚು ಕಡಿಮೆ ಮಾಡಿ ನಾವು ಶೋಲ್ಡರ್ ಡೌನ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ನೆಕ್ ವಿಡ್ತು ಮತ್ತು ಶೋಲ್ಡರ್ ಪಾಯಿಂಟ್ ಅನ್ನೋದು ಸೇಮ್ ತೊಗೊಳ್ಳಿ. ಬ್ಯಾಕ್ ಪಾರ್ಟಲ್ಲಿ ಏನು ತೊಗೊಂಡಿರ್ತೀರೋ ಸೇಮ್ ಅಷ್ಟೇ ನಾವು ತೊಗೋಬೇಕು. ನೋಡಿ, ನೆಕ್ ವಿಡ್ತನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಅಪ್ಪರ್ ಚೆಸ್ಟ್ ಡಿವೈಡೆಡ್ ಬೈ 12 ಮಾಡಬೇಕು. ಶೋಲ್ಡರು ಡಿವೈಡೆಡ್ ಬೈ 2 ಮಾಡಬೇಕು.
ಈ ರೀತಿ ಮಾಡಿದಾಗ 2 ಇಂಚಸ್ ಮೇಲೆ 6 ಪಾಯಿಂಟ್ಸ್ ಅನ್ನೋದು ಬಂತು. ಶೋಲ್ಡರ್ ಬಂದು 14 ಇರೋದ್ರಿಂದ /2 ಮಾಡಿದ್ರೆ 7 ಇಂಚಸ್ಸು. ಈಗ ನೆಕ್ ಬಿಡ್ತು ಮತ್ತು ನೆಕ್ ಪಾಯಿಂಟು ಮತ್ತು ಶೋಲ್ಡರ್ ಪಾಯಿಂಟ್ ಎರಡನ್ನೂ ಕೂಡ ಈ ರೀತಿ ಕ್ರಾಸಾಗಿ ಕನೆಕ್ಟ್ ಮಾಡ್ಕೊಳ್ಳಿ. ಈಗ ಆರ್ಮ್ ರೌಂಡನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಇವರು ಆರ್ಮ್ ರೌಂಡ್ ಬಂದು 15 /2 ಮಾಡಿದ್ರೆ 7.5, ಅದರಲ್ಲಿ 1.75ನ ಮೈನಸ್ ಮಾಡಿದ್ರೆ 5.75 ಬರುತ್ತೆ. ಆ 5.7ಗೆ ಪ್ಲಸ್ ½ ಇಂಚಿನ ಆ್ಯಡ್ ಮಾಡ್ಕೋಬೇಕು ಫ್ರಂಟಿಗೆ. ಏನು ಬ್ಯಾಕ್ ಪಾರ್ಟಲ್ಲಿ ಆರ್ಮ್ ರೌಂಡ್ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದಕ್ಕೊಂದು ಅರ್ಧ ಇಂಚಿನ ಆ್ಯಡ್ ಮಾಡಿಕೊಂಡ್ರೆ 6.25 ಇಂಚಿನದು ಆಯಿತು. ನೋಡಿ, ಶೋಲ್ಡರ್ ಪಾಯಿಂಟ್ ಹತ್ರದಿಂದ 6.25 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ನಾವು ಬಸ್ಟನ್ನು ಮಾರ್ಕ್ ಮಾಡ್ಕೋಬೇಕು. ಇವರ ಬಸ್ಟ್ ಬಂದು 33 + 2 ಇಂಚಸ್ ಲೂಸಿಂಗನ್ನು ಆ್ಯಡ್ ಮಾಡಿದ್ರೆ 35 ಆಗುತ್ತೆ. /4 ಮಾಡಿದ್ರೆ 8.75. ನೋಡಿ, ಅಲ್ಲಿಂದ ಒಳಗಡೆಗೆ ನಾವು ಆರ್ಮ್ ಕರ್ವ್ ಲೈನ್ಗೆ ಬ್ಯಾಕ್ ಪಾರ್ಟಲ್ಲಿ ಏನು ಮಾರ್ಕ್ ಮಾಡ್ಕೊಂಡಿದ್ದೀವೋ 2 ಇಂಚಸ್ ಮೇಲೆ 2 ಪಾಯಿಂಟ್ಸು ಸೇಮ್ ಅಷ್ಟನ್ನೇ ಮಾರ್ಕ್ ಮಾಡ್ಕೋಬೇಕು ಒಳಗಡೆಗೆ. ಇಲ್ಲಿ ಲೈನ್ ಅನ್ನೋದು ಸ್ಟ್ರೈಟಾಗಿ ಬರೋದಕ್ಕೋಸ್ಕರ ವಿಡ್ತ್ ಅನ್ನೋದು ಆರ್ಮ್ ಕರ್ವ್ ಲೈನಿಂದ ಈ ಕಡೆಗೆ ಚೆಕ್ ಮಾಡಿಕೊಂಡು ಮೇಲ್ಗಡೆ ಶೋಲ್ಡರ್ ಲೈನ್ ಆದ್ರೂ ಸೇಮ್ ಅಷ್ಟನ್ನೇ ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟಾಗಿ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳಿ. ಈಗ ಈ ಲೈನಲ್ಲಿ ನಾವು ಮಿಡ್ ಪಾಯಿಂಟನ್ನು ಕಂಡುಹಿಡ್ಕೋಬೇಕು. ನೋಡಿ, ಟೇಪನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಮಿಡ್ ಪಾಯಿಂಟ್ ಸಿಗುತ್ತೆ. ಆ ಮಿಡ್ ಪಾಯಿಂಟ್ ಅದರಿಂದ 1.5 ಇಂಚ್ ಡೌನ್ಗೆ ಒಂದು ಮೀಟಿಂಗ್ ಪಾಯಿಂಟ್ನ ಅರೇಂಜ್ ಮಾಡ್ಕೊಳ್ಳಿ. 1.5 ಇಂಚ್ ಡೌನ್ಗೆ ಒಂದು ಮೀಟಿಂಗ್ ಪಾಯಿಂಟ್ನ ಅರೇಂಜ್ ಮಾಡಿಕೊಂಡು ಪಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಈ ರೀತಿ ಆರ್ಮ್ ಕರ್ವ್ ಶೇಪನ್ನು ಡ್ರಾ ಮಾಡ್ಕೋಬೇಕು. ಈಗ ಇವರು ಕೊಟ್ಟಿರೋ ಇಮೇಜಲ್ಲಿ ನೋಡಿ, ಫ್ರಂಟ್ ಅನ್ನೋದು ಡೀಪ್ ಬಂದಿದೆ. ಫ್ರಂಟ್ ಈ ರೀತಿ ಡೀಪ್ ಬರ್ತಾ ಇರೋದ್ರಿಂದ ನಾವು ಶೋಲ್ಡರನ್ನು ಮೈನಸ್ ಮಾಡಬೇಕಾಗುತ್ತೆ. ಇಲ್ಲಿ ಇವರ ಶೋಲ್ಡರ್ ಬಂದು 7 ಇಂಚಸ್ ಇದೆ. ಈ 7 ಇಂಚಸ್ಸಲ್ಲಿ ನಾವು 1.25 ಇಂಚ್ ಅನ್ನೋದು ಮೈನಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ 1.5 ಇಂಚ್ವರೆಗೂ ಮೈನಸ್ ಮಾಡ್ಕೋಬೋದು. ನೋಡಿ, 1.25 ಇಂಚ್ ಮೈನಸ್ ಮಾಡಿದ್ರೆ 5.25 ಇಂಚ್ ಅನ್ನೋದು ಬರುತ್ತೆ. 5.25 ಇಂಚಿಗೆ ಈ ರೀತಿ ಶೋಲ್ಡರ್ ಲೈನು ಮತ್ತು ಚೆಸ್ಟ್ ಲೈನಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ಶೋಲ್ಡರ್ ಪಾಯಿಂಟ್ ಹತ್ರದಿಂದ ನೆಕ್ ಪಾಯಿಂಟ್ಗೆ ಮಿಡ್ ಪಾಯಿಂಟನ್ನು ಕಂಡುಹಿಡ್ಕೊಂಡು ಆ ಮಿಡ್ ಪಾಯಿಂಟ್ ಹತ್ರದಿಂದ ನಾವು ಫ್ರಂಟ್ ಲೆಂತನ್ನು ಮಾರ್ಕ್ ಮಾಡ್ಕೋಬೇಕು. ಇದು ಕ್ರಾಪ್ ಟಾಪ್ ಆಗಿರೋದ್ರಿಂದ ನೋಡಿ, ಅಪ್ಪರ್ ಚೆಸ್ಟು ಮತ್ತು ಫುಲ್ ಬಸ್ಟ್ಗೂ ಇವ್ರದ್ದು ಡಿಫ್ರೆನ್ಸ್ ಬಂದು 1 ಇಂಚು ಮಾತ್ರ ಇದೆ. ಸೊ ಫ್ರಂಟ್ ಲೆಂತ್ ಅನ್ನೋದು ಬ್ಯಾಕ್ ಲೆಂತ್ಗಿಂತ ಒಂದು ½ ಇಂಚ್ ಎಕ್ಸ್ಟ್ರಾ ಇರೋ ಥರ ನೋಡಿಕೊಂಡ್ರೆ ಸಾಕು ಇವರಿಗೆ. ಅಂದರೆ ಚೆಸ್ಟಿಗೂ ಮತ್ತು ಬಸ್ಟ್ಗೂ ಡಿಫ್ರೆನ್ಸ್ 1 ಇಂಚು ಮಾತ್ರ ಇರೋದ್ರಿಂದ ½ ಇಂಚು ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟ್ ಅನ್ನೋದು ಜಾಸ್ತಿ ಇದ್ದರೆ ಸಾಕು. ಅದೇ ಒಂದು ವೇಳೆ ನಿಮಗೆ ಅಪ್ಪರ್ ಚೆಸ್ಟಿಗಿಂತ ಫುಲ್ ಬಸ್ಟ್ ಅನ್ನೋದು 2 ಇಂಚಸ್ಸು 3 ಇಂಚಸ್ ಈ ಥರ ಡಿಫ್ರೆನ್ಸ್ ಇದ್ದರೆ ಬ್ಯಾಕ್ ಪಾರ್ಟ್ ಲೆಂತ್ ಬ್ಲೌಸ್ಗಿಂತ ಫ್ರಂಟ್ ಪಾರ್ಟಲ್ಲಿ 1 ಇಂಚು 1.5 ಇಂಚ್ವರೆಗೂ ನೀವು ಜಾಸ್ತಿ ಇರೋ ಥರ ನೋಡ್ಕೋಬೇಕು. ಇಲ್ಲಿ 1 ಇಂಚು ಡಿಫ್ರೆನ್ಸ್ ಇರೋದ್ರಿಂದ ನಾನು ½ ಇಂಚು ಮಾತ್ರ ಜಾಸ್ತಿ ಲೆಂತ್ ಅನ್ನೋದು ಇನ್ಕ್ರೀಸ್ ಮಾಡ್ಕೊಂಡಿದ್ದೀನಿ ಫ್ರಂಟ್ ಪಾರ್ಟಿಗೆ. ಅಂದರೆ ಬ್ಯಾಕಲ್ಲಿ 15.5 ತೊಗೊಂಡಿದ್ದೀನಿ, ಫ್ರಂಟಿಗೆ ಬಂದು 16 ಇಂಚಸ್ ತೊಗೊಂಡಿದ್ದೀನಿ. ಅಲ್ಲಿಂದ ಮೇಲ್ಗಡೆಗೆ 2 ಇಂಚಸ್ಗೆ ಈ ರೀತಿ ಒಂದು ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳಿ. ಈಗ ಇವರ ಬಸ್ಟ್ ಬಂದು ನಾನು 9 ಇಂಚಸ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇವರ ಬಸ್ಟ್ ಪಾಯಿಂಟ್ ಬಂದು 9 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡೆ. ಅಲ್ಲಿ ಕೂಡ ಒಂದು ಸ್ಟ್ರೈಟ್ ಲೈನನ್ನು ಡ್ರಾ ಮಾಡ್ಕೊಳ್ಳೋಣ. ಈಗ ಚೆಸ್ಟ್ ಲೈನಲ್ಲಿ ಏನು ವಿಡ್ತ್ ಮಾರ್ಕ್ ಮಾಡ್ಕೊಂಡಿರ್ತೀವೋ ಸೇಮ್ ವೇಸ್ಟ್ ಲೈನಲ್ಲೂ ಸೇಮ್ ಅಷ್ಟೇ ವಿಡ್ತನ್ನು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಚೆಸ್ಟ್ ಪಾಯಿಂಟ್ ಹತ್ರದಿಂದ ವೇಸ್ಟ್ ಪಾಯಿಂಟ್ಗೆ ಈ ರೀತಿ ಲೈನನ್ನು ಕನೆಕ್ಟ್ ಮಾಡ್ಕೋಬೇಕು. ಈಗ ಇವರ ಅಪೆಕ್ಸನ್ನು ಕಂಡುಹಿಡ್ಕೋಬೇಕು. ಇವರ ಅಪೆಕ್ಸನ್ನು ಕಂಡುಹಿಡಿಯೋದಕ್ಕೆ ಇವರ ಫುಲ್ ಬಸ್ಟ್ /10 ಮಾಡಬೇಕು. ಇವರು ಫುಲ್ ಬಸ್ಟ್ ಬಂದು 33 ಇಂಚಸ್ಸು /10 ಮಾಡಿದ್ರೆ ನಮಗೆ 3 ಇಂಚಸ್ ಮೇಲೆ 3 ಪಾಯಿಂಟ್ಸ್ ಅನ್ನೋದು ಸಿಗುತ್ತೆ. ನಾನು ಎಕ್ಸಾಕ್ಟಾಗಿ 3 ಇಂಚಸ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಫೋಲ್ಡಿಂಗ್ ಸೈಡಿಂದ. ಫಸ್ಟ್ ಲೈನಲ್ಲೂ 3 ಇಂಚಸ್ಸು ಮತ್ತು ವೇಸ್ಟ್ ಲೈನಲ್ಲೂ 3 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳಿ. ಈಗ ಅಪೆಕ್ಸ್ ಪಾಯಿಂಟ್ ಹತ್ರದಿಂದ ನಾವೇನು ಆರ್ಮ್ ಕರ್ವ್ ಲೈನ್ ಮೀಟಿಂಗ್ ಪಾಯಿಂಟ್ ಅರೇಂಜ್ ಮಾಡಿಕೊಂಡು ಕರ್ವ್ ಕೊಟ್ಟಿದ್ದೀವಲ್ಲ ಆ ಲೈನ್ಗೆ ಈ ರೀತಿ ಕ್ರಾಸಾಗಿ ಕನೆಕ್ಟ್ ಮಾಡ್ಕೋಬೇಕು. ಈಗ ಆ ಡಾಟ್ ಲೆಗ್ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ನೋಡಿ, 5.5 ಅನ್ನೋದಿದೆ. ಸೇಮ್ 5.5ನ ನಾವೇನು ಶೋಲ್ಡರಲ್ಲಿ ಮೈನಸ್ ಮಾಡಿರೋ ಲೈನ್ ಇದೆಯಲ್ಲ ಆ ಲೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಕನೆಕ್ಟ್ ಮಾಡಿಕೊಂಡು ಈ ರೀತಿ ಪ್ಲೇಸ್ ಮಾಡಿಕೊಂಡು ಟೇಪನ್ನು ಅಲ್ಲಿ ಕೂಡ ಈ ರೀತಿ ಒಂದು ಡಾಟನ್ನು ಮಾರ್ಕ್ ಮಾಡ್ಕೋಬೇಕು. ಈಗ ಶೋಲ್ಡರ್ ಪಾಯಿಂಟ್ ಹತ್ರದಿಂದ ನಾವೇನು ಶೋಲ್ಡರನ್ನು ಮೈನಸ್ ಮಾಡಿರೋ ಲೈನ್ ಇರುತ್ತೋ ಆ ಪಾಯಿಂಟಿಗೆ ಈ ರೀತಿ ಆರ್ಮ್ ಕರ್ವನ್ನು ಡ್ರಾ ಮಾಡ್ಕೋಬೇಕು. ಈಗ ವೇಸ್ಟ್ ಲೈನಲ್ಲಿ ವೇಸ್ಟನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇವರ ವೇಸ್ಟಲ್ಲಿ 4ನೇ ಒಂದು ಭಾಗ 6.25 ಇಂಚು ಮಾರ್ಕ್ ಮಾಡ್ಕೊಂಡ್ಮೇಲೆ ಉಳಿದಿರುವಂಥದ್ದು 2 ಇಂಚಸ್ ಎಕ್ಸ್ಟ್ರಾ ಇದೆ. ಅದನ್ನು ನಾವು ಡಾಟಾಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ಮಾರ್ಕ್ ಮಾಡಿಕೊಂಡು
ನಾನು ಯಾವ ರೀತಿ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಅದೇ ರೀತಿಯೇ ಡ್ರಾ ಮಾಡ್ಕೊಳ್ಳಿ. ಈ ಪಾಯಿಂಟ್ಗಳನ್ನ ಅಪೆಕ್ಸ್ಗೆ ಈ ರೀತಿ ಕನೆಕ್ಟ್ ಮಾಡ್ಕೋಬೇಕು. ಫ್ರಂಟ್ ಡೀಪ್ ಬಂದು ನಾನಿಲ್ಲಿ 3 ಇಂಚಸ್ ಮೇಲೆ 5 ಪಾಯಿಂಟ್ಸ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ 3.5 ಇಂಚಸ್ಗೆ ನಾನು ಫ್ರಂಟ್ ಡೀಪ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಇಲ್ಲೊಂದು ಬಾಕ್ಸ್ ಶೇಪನ್ನು ಡ್ರಾ ಮಾಡ್ಕೋಬೇಕು. ಮೇಲ್ಗಡೆ ನೆಕ್ ಬಿಡ್ತ್ ಅನ್ನೋದು 2.5 ಇಂಚಸ್ ಮೇಲೆ 1 ಪಾಯಿಂಟ್ ಒಂದಿದೆ. ಸೇಮ್ ಅಷ್ಟೇ ಕೆಳಗಡೆ ಕೂಡ ಮಾರ್ಕ್ ಮಾಡಿಕೊಂಡು ಕೆಳಗಡೆ ಲೈನಲ್ಲೂ ಒಂದು ಬಾಕ್ಸ್ ಶೇಪನ್ನು ಡ್ರಾ ಮಾಡ್ಕೋಬೇಕು. ಈ ಬಾಕ್ಸ್ ಶೇಪಲ್ಲಿ ನಾವು ಒಂದು ರೌಂಡ್ ಶೇಪನ್ನು ಕೊಟ್ಕೋಬೇಕು. ಆದಷ್ಟು ರೌಂಡ್ ಶೇಪ್ ಅನ್ನೋದು ನಿಮಗೆ ವಿ ಶೇಪಲ್ಲಿ ಬರೋ ಥರ ನೋಡ್ಕೊಳ್ಳಿ. ಜಾಸ್ತಿ ಕರ್ವ್ ರೌಂಡಾಗಿ ತೊಗೋಬೇಡಿ. ಒಂದು ಈ ರೀತಿ ಲೈಟಾಗಿ ನಮಗೆ ವಿ ಶೇಪ್ ಥರ ಬರೋ ಥರ ನಾವು ರೌಂಡನ್ನು ಮಾರ್ಕ್ ಮಾಡ್ಕೋಬೇಕು. ಈಗ ನಾವು ಇಲ್ಲಿ ವೇಸ್ಟ್ ಡಾಟನ್ನು ಈ ರೀತಿ ಸ್ಮೂತಾಗಿ ಡ್ರಾ ಮಾಡ್ಕೋಬೇಕು. ಯಾಕಂದರೆ ನಾವು ಸ್ಟಿಚ್ ಮಾಡಬೇಕಾದ್ರೆ ನಮಗೆ ಡಾಟ್ ಅನ್ನೋದು ಸ್ಮೂತಾಗಿ ಇರಬೇಕಲ್ವ. ಸೊ ನಾನು ಯಾವ ರೀತಿ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ಡ್ರಾ ಮಾಡ್ಕೋತಾ ಇದ್ದೀನಿ ಅಂತ ಒಂದು ಸಲ ಅಬ್ಸರ್ವ್ ಮಾಡಿ. ನೀವು ಬೇಕಾದರೆ ಫ್ರೀ ಹ್ಯಾಂಡಲ್ಲೇ ಡ್ರಾ ಮಾಡ್ಕೋಬೋದು. ಇಲ್ಲ ನಮಗೆ ಫ್ರೀ ಹ್ಯಾಂಡಲ್ಲಿ ಕಷ್ಟ ಆಗ್ತಿದೆ ಅನ್ನೋರು ಈ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಈ ರೀತಿ ಶೇಪನ್ನು ಕೊಟ್ಕೊಳ್ಳಿ. ಪ್ರಿನ್ಸಸ್ ಕಟ್ ಶೇಪ್ ಅನ್ನೋದು ಇದಿಷ್ಟು ಫ್ರಂಟ್ ಪಾರ್ಟು. ಈಗ ಬ್ಯಾಕ್ ಪಾರ್ಟ್ ಸೈಡ್ ಸೀಮ್ ಲೈನು ಮತ್ತು ಫ್ರಂಟ್ ಪಾರ್ಟ್ ಸೈಡ್ ಸೀಮ್ ಲೈನ್ ಚೆಕ್ ಮಾಡ್ಕೊಂಡಾಗ ನಿಮಗೆ ಫ್ರಂಟ್ ಪಾರ್ಟ್ ಲೆಂತ್ ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಇಲ್ವಂತ ಗೊತ್ತಾಗುತ್ತೆ. ನೋಡಿ ನನಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ. ಅದಕ್ಕೂ ಮೊದಲು ನಾನಿಲ್ಲಿ ಫ್ರಂಟ್ ಆರ್ಮ್ ರೌಂಡನ್ನು ಚೆಕ್ ಮಾಡ್ಕೋಬೇಕು. ಫ್ರಂಟಲ್ಲಿ ಆರ್ಮ್ ರೌಂಡ್ ಅನ್ನೋದು ನಮಗೆ 7.5 ಅನ್ನೋದು ಬರಬೇಕು. ನೋಡಿ ಈ ರೀತಿ ಚೆಕ್ ಮಾಡ್ಕೊಂಡಾಗ ನನಗೆ 7 ಇಂಚಸ್ ಅನ್ನೋದು ಬರ್ತಾಯಿದೆ. ನನಗೆ ಬೇಕಾಗಿರೋದು 7.5 ಇಂಚಸ್ಸು. ನಾನು ಏನು ಮಾಡ್ತಾಯಿದ್ದೀನಿ ಚೆಸ್ಟ್ ಲೈನನ್ನು ಇನ್ನೊಂದು 1/4 ಇಂಚ್ ಕೆಳಗಡೆಗೆ ಮಾರ್ಕ್ ಮಾಡಿಕೊಂಡು ಮತ್ತು ಈ ಆರ್ಮ್ ಕರ್ವ್ ಲೈನನ್ನು ಡ್ರಾ ಮಾಡ್ಕೊತಾ ಇದ್ದೀನಿ. ಈಗ ಮತ್ತೆ ರೀಚೆಕ್ ಮಾಡ್ಕೋಬೇಕು ಆರ್ಮ್ ರೌಂಡನ್ನು. ನೋಡಿ ಮೇಲ್ಗಡೆಯಿಂದ ಇಲ್ಲಿವರೆಗೂ ಚೆಕ್ ಮಾಡ್ಕೊಂಡಾಗ 4 ಪಾಯಿಂಟ್ಸ್ ಅನ್ನೋದು ಬಂತು. ಆ 4 ಇಂಚಸ್ನ ನೋಡಿ ಈ ಕಡೆ ಈ ರೀತಿ ಚೆಕ್ ಮಾಡ್ಕೊಂಡಾಗ ಕರೆಕ್ಟಾಗಿ 7.5 ಇಂಚ್ ನಮಗೆ ಮ್ಯಾಚ್ ಆಗ್ತಾಯಿದೆ. ನಾವು ಆರ್ಮ್ ರೌಂಡನ್ನು ಮಾರ್ಕ್ ಮಾಡುವಾಗ ಡಾಟನ್ನು ಮೈನಸ್ ಮಾಡಿ ನಾವು ಆರ್ಮ್ ರೌಂಡನ್ನು ಚೆಕ್ ಮಾಡ್ಕೋಬೇಕು. ನೋಡಿ ಈ ಲೈನ್ ಹತ್ರದಿಂದ ನಾವು ಈಗ ಬ್ಯಾಕ್ ಪಾರ್ಟು ಸೈಡ್ ಸೀಮ್ ಅಲೌನ್ಸಸ್ನ ಪ್ಲೇಸ್ ಮಾಡ್ಕೊಂಡು ಚೆಕ್ ಮಾಡ್ಕೋಬೇಕು. ನೋಡಿ ಎಕ್ಸಾಕ್ಟ್ ನಮಗೆ ಕರೆಕ್ಟಾಗಿ ಫ್ರಂಟ್ ಪಾರ್ಟ್ ಸೈಡ್ ಸೀಮ್ ಲೈನ್ಸು ಮತ್ತು ಬ್ಯಾಕ್ ಪಾರ್ಟ್ ಸೈಡ್ ಸೀಮ್ ಲೈನ್ಸ್ ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿದೆ. ನಿಮ್ಗೆ ಒಂದು ವೇಳೆ ಮ್ಯಾಚ್ ಆಗಲಿಲ್ಲ ಅಂದರೆ ನೀವು ಫ್ರಂಟ್ ಲೆಂತ್ ಅನ್ನೋದು ಇನ್ಕ್ರೀಸ್ ಮಾಡ್ಕೋಬೇಕು. ಒಂದು ವೇಳೆ ನಿಮಗೆ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟ್ ಲೆಂತ್ ಅನ್ನೋದು ಜಾಸ್ತಿ ಬರ್ತಿದೆ ಅಂದರೆ ನೀವು ಫ್ರಂಟ್ ಪಾರ್ಟ್ ಲೆಂತ್ ಅನ್ನೋದು ಕಡಿಮೆ ಮಾಡ್ಕೋಬೇಕು. ಈಗ ಬೇರೆ ಕಲರ್ ಚಾಕ್ ಪೀಸನ್ನು ತೊಗೊಂಡು ಫ್ರಂಟ್ ಪಾರ್ಟಲ್ಲಿ ಪ್ರಿನ್ಸಸ್ ಕಟ್ ಪ್ಯಾನಲ್ ಒಂದು ಸೈಡ್ ಪ್ಯಾನಲ್ನ ಈ ರೀತಿ ಡ್ರಾ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ನಾವು ಪ್ರಿನ್ಸಸ್ ಕಟ್ಟಲ್ಲಿ ಕಟಿಂಗ್ ಮಾಡ್ತಿರೋದ್ರಿಂದ ಸ್ಟಿಚ್ ಮಾಡಬೇಕಾದ್ರೆ 2 ಪ್ಯಾನಲ್ಸ್ಗೂ ನಮಗೆ ಮಾರ್ಜಿನ್ ಅನ್ನೋದು ಬೇಕಾಗುತ್ತೆ. ನಾವಿಲ್ಲಿ ಡೈರೆಕ್ಟ್ ಲೈನಿಂಗ್ ಮೇಲೇ ಕಟಿಂಗ್ ಮಾರ್ಕ್ ಮಾಡ್ತಾ ಇರೋದ್ರಿಂದ 2 ಪ್ಯಾನಲ್ಸ್ಗೂ ನಾವು ಯಾವ ರೀತಿ ಫ್ಯಾಬ್ರಿಕ್ ಮೇಲೇ ನಾವು ಮಾರ್ಜಿನನ್ನು ಕೊಟ್ಕೋಬೋದು ಅಂತ ನೋಡ್ಕೊಳ್ಳಿ. ನೋಡಿ ಲೈನಿಂಗನ್ನು ಈ ರೀತಿ ನಾನು ಯಾವ ರೀತಿ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ನೋಡಿಕೊಂಡು ಆ ಕಡೆ ನಮಗೇನು ಎಕ್ಸ್ಟ್ರಾ ಇದೆಯೋ ಆ ಕಡೆ ನೀಟಾಗಿ ನೋಡಿಕೊಂಡು ಸುತ್ತಲೂ ನಮಗೆ ಮಾರ್ಜಿನ್ ಇರೋ ಥರ ನೋಡಿಕೊಂಡು ನಾವು ಒಂದು ಪ್ರಿನ್ಸಸ್ ಕಟ್ ಪ್ಯಾನಲ್ಸ್ನ ಈ ರೀತಿ ಟ್ಯಾಪ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಟ್ಯಾಪ್ ಮಾಡ್ಕೊಂಡಾಗ ನಿಮ್ಗೆ ಈಸಿಯಾಗಿ ಆ ಪ್ರಿಂಟ್ ಅನ್ನೋದು ಪ್ರಿನ್ಸಸ್ ಕಟ್ ಪ್ಯಾನಲ್ ಪ್ರಿಂಟ್ ಅನ್ನೋದು ಕಾಣಿಸ್ತಿದೆಯಲ್ವಾ. ಈಗ ಪ್ರಿನ್ಸಸ್ ಕಟ್ ಪ್ಯಾನಲ್ ಯಾವ ರೀತಿ ಇದೆಯೋ ಸೇಮ್ ಅದೇ ರೀತಿನೇ ಡ್ರಾ ಮಾಡ್ಕೊಳ್ಳಿ. ನೀವು ಪೇಪರ್ ಮೇಲೆ ಡ್ರಾ ಮಾಡಿ ಆನಂತರ ನೀವು ಮಾರ್ಜಿನನ್ನು ಕೊಡೋದಕ್ಕಿಂತ ಇದು ಬೆಸ್ಟು ಮತ್ತು ಈಸಿ ವೇ. ನೀವು ಎರಡೆರಡು ಕೆಲಸ ಮಾಡೋ ಬದಲು ಡೈರೆಕ್ಟ್ ಲೈನಿಂಗ್ ಮೇಲೆ ನೀವು ಮಾರ್ಜಿನನ್ನು ಆ್ಯಡ್ ಮಾಡ್ಕೋಬೋದು. ನೋಡಿ ಕೆಳಗಡೆ ಲೆಂತ್ ಎಷ್ಟಿದೆ 4.25 ಇಂಚ್ ಇದೆ. ಅಲ್ಲಿಂದ ಈ ಕಡೆ 4.25 ಇಂಚಿಗೆ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನನ್ನು ಡ್ರಾ ಮಾಡ್ಕೋಬೇಕಿಲ್ಲಿ. ನೋಡ್ತಿದ್ರಲ್ವಾ ಸೇಮ್ ನಮ್ಗೆ ಈ ಕಡೆ ಏನು ಶೇಪ್ ಇದೆಯೋ ಸೇಮ್ ಆ ಕಡೆ ಕೂಡ ನಮ್ಗೆ ಆ ಶೇಪ್ ಅನ್ನೋದು ರೆಡಿ ಆಯಿತು. ಈಗ ಮಾರ್ಜಿನನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ 1/2 ಇಂಚ್ ಮಾರ್ಜಿನ್ ಇರೋ ಥರ ಪ್ರಿನ್ಸಸ್ ಕಟ್ ಪ್ಯಾನಲ್ಸ್ಗೆ ಮಿಡ್ಲಲ್ಲಿ ಈ ರೀತಿ ಮಾರ್ಜಿನನ್ನು ಇನ್ನೊಂದು ಪ್ಯಾನಲ್ಗೆ ಈ ರೀತಿ ಬೈ ಫ್ರೀ ಹ್ಯಾಂಡಲ್ಲೇ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ನಿಮಗೆ ಫ್ರೀ ಹ್ಯಾಂಡಲ್ಲಿ ಆ್ಯಡ್ ಮಾಡೋದು ಬರಲ್ಲ ಅಂದರೆ ಟೇಪಿಂದ ಯೂಸ್ ಮಾಡಿಕೊಂಡು ನೀವು ಮಾರ್ಕನ್ನು ಮಾಡ್ಕೊಳ್ಳಿ. ನೋಡಿ ಕೆಳಗಡೆ 1/2 ಇಂಚ್ ಮಾರ್ಜಿನ್ನು
ಮೇಲ್ಗಡೆನೂ 1/2 ಇಂಚ್ ಮಾರ್ಜಿನನ್ನು ಕೊಟ್ಟಿದ್ದೀನಿ. ನೆಕ್ ಹತ್ರ ನಾನು ಯಾವುದೇ ರೀತಿ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ತಾಯಿಲ್ಲ. ಈಗ ನಾನು ಏನು ಮಾರ್ಜಿನ್ ಎಕ್ಸ್ಟ್ರಾ ಮಾರ್ಜಿನ್ ಕೊಟ್ಟಿದ್ದೀನೋ ಆ ಮಾರ್ಜಿನ್ ಪ್ರಕಾರ ನಾನು ಈ ಪ್ರಿನ್ಸೆಸ್ ಕಟ್ ಪ್ಯಾನಲ್ ಅನ್ನೋದು ಕಟ್ ಮಾಡ್ಕೊತಾ ಇದ್ದೀನಿ. ಬಸ್ಟ್ ಪಾಯಿಂಟ್ ಹತ್ರ ಕೂಡ ಒಂದು ಟಕ್ಸನ್ನು ಇಟ್ಕೊಳ್ಳಿ. ಈಗ ಸೇಮ್ ಅದೇ ರೀತಿಯೇ ಇನ್ನೊಂದು ಪ್ಯಾನಲ್ಗೂ ಕೂಡ ನಾವು ಮಾರ್ಜಿನನ್ನು ಆ್ಯಡ್ ಮಾಡ್ಕೋಬೇಕು. ಸೈಡ್ ಸೇಮ್ ಲೈನ್ ಕಡೆ 2 ಇಂಚಸ್ ಮಾರ್ಜಿನನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಬಿಕಾಸ್ ನಾವು ಬ್ಯಾಕ್ ಪಾರ್ಟಲ್ಲಿ ಕೂಡ 2 ಇಂಚಸ್ ಮಾರ್ಜಿನ್ ತೊಗೊಂಡಿರೋದ್ರಿಂದ ಫ್ರಂಟ್ ಪಾರ್ಟಲ್ಲಿ ಕೂಡ 2 ಇಂಚಸ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ಕೆಳಗಡೆ ವೇಸ್ಟ್ ಲೈನ್ ಹತ್ರ ಕೂಡ 1/2 ಇಂಚು ಮಾರ್ಜಿನನ್ನು ಆ್ಯಡ್ ಮಾಡ್ಕೋಬೇಕು. ಪ್ರಿನ್ಸೆಸ್ ಕಟ್ ಕರ್ವ್ ಪ್ಯಾನಲ್ ಹತ್ರ ಕೂಡ ನಾನು 1/2 ಇಂಚು ಮಾರ್ಜಿನನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಸುತ್ತಲೂ. ಹಾಗೆ ಆರ್ಮ್ ಕರ್ವ್ ಲೈನ್ ಹತ್ರ ಕೂಡ ನಾವು 1/2 ಇಂಚು ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೋಬೇಕು. ನೋಡಿ ಈ ರೀತಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಕಟಿಂಗನ್ನು ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇದಿಷ್ಟು ಅರ್ಥ ಆಯಿತು ಅಂದ್ಕೊಳ್ತೀನಿ. ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ವಿಡಿಯೋ ನಿಮಗೆ ಯೂಸ್ಫುಲ್ ಇದೆ ಅಥವಾ ನಿಮ್ಗೆ ಅರ್ಥ ಆಗ್ತಿದೆ ನಾನು ಕೊಡ್ತಾ ಇರೋ ಕಂಟೆಂಟ್ ಅಂದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನನ್ನ ವಿಡಿಯೋ ಅನ್ನೋದು ಹೊಸ ವ್ಯೂವರ್ಸ್ಗೆ ರೀಚ್ ಆಗುತ್ತೆ. ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಫ್ರಂಟಲ್ಲಿ ನಮಗೆ ಪ್ರಿನ್ಸೆಸ್ ಕಟ್ ಶೇಪ್ ಅನ್ನೋದು ಈ ರೀತಿ ಬರುತ್ತೆ. ಇದು ಬಂದು ಬ್ಯಾಕ್ ಪಾರ್ಟು. ಈ ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು ನೀವು ಮೈನ್ ಫ್ಯಾಬ್ರಿಕನ್ನು ಕಟಿಂಗ್ ಮಾಡ್ಕೋಬೇಕು. ಅದಕ್ಕೂ ಮೊದಲು ನಾವಿಲ್ಲಿ ಸ್ಲೀವ್ಸನ್ನು ಕಟಿಂಗ್ ಮಾಡಬೇಕು. ಸ್ಲೀವ್ಸ್ಗೆ ವಿತೌಟ್ ಲೈನಿಂಗ್ ನಾನಿಲ್ಲಿ ಕಟಿಂಗನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಬ್ಯಾಕ್ ಪಾರ್ಟನ್ನು ಆರ್ಮ್ ರೌಂಡನ್ನು ಚೆಕ್ ಮಾಡ್ಕೊಂಡಾಗ ನಮಗೆ 6.25 ಇಂಚ್ ಅನ್ನೋದು ಬರುತ್ತೆ. ಯಾವ ರೀತಿ ನಾವು ಸ್ಲೀವ್ಸನ್ನು ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇವರು ಸ್ಲೀವ್ಸ್ ಲೆಂತ್ ಅನ್ನೋದು ನಮಗೆ ಫುಲ್ ಸ್ಲೀವ್ಸ್ ಬೇಕಂತೆ. ನಾನು ಫುಲ್ ಸ್ಲೀವ್ಸ್ ಲೆಂತ್ ಅನ್ನೋದು ತೊಗೊಂಡಿದ್ದೀನಿ 24 ಇಂಚಸ್ಸು. ಮೇಲ್ಗಡೆ 1/2 ಇಂಚು ಮಾರ್ಜಿನನ್ನು ಬಿಟ್ಟು ಈ ರೀತಿ ಬ್ಯಾಕ್ ಪಾರ್ಟಲ್ಲಿ ಆರ್ಮ್ ರೌಂಡನ್ನು ಚೆಕ್ ಮಾಡ್ಕೊಳ್ತಾ ಇದ್ದರೆ ನೋಡಿ ಆ ಟಕ್ಸ್ವರೆಗೂ, ಅಂದರೆ ನಾವೇನು ಸೈಡ್ಸ್ ಫಿಟ್ಟಿಂಗ್ ಲೈನ್ ಇದೆ ಆ ಟಕ್ಸ್ವರೆಗೂ 6.25 ಇಂಚ್ ಅನ್ನೋದು ಬಂದಿದೆ. 6.25 ಇಂಚಲ್ಲಿ -0.75 ಇಂಚಸ್ ಮೈನಸ್ ಮಾಡಿಕೊಂಡು ನಾವು 6 ಇಂಚಸ್ಗೆ ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೋಬೇಕು ನೋಡಿ. ಫ್ಯಾಬ್ರಿಕನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಫಸ್ಟು 2 ಲೇಯರ್ಸಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು ಮತ್ತೆ ಇನ್ನೊಂದು ಫೋಲ್ಡಿಂಗನ್ನು ಈ ರೀತಿ ಹಾಕ್ಕೋಬೇಕು ನೋಡಿ. ನಾನು ಯಾವ ರೀತಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಅಂತ. ಯಾಕಂದರೆ ನಾವು ಅಟ್ ಎ ಟೈಮ್ 2 ಸ್ಲೀವ್ಸ್ನ ಕಟಿಂಗ್ ಮಾಡೋದ್ರಿಂದ ಫ್ಯಾಬ್ರಿಕ್ ಫೋಲ್ಡಿಂಗ್ ಅನ್ನೋದು 4 ಲೇಯರ್ಸಲ್ಲಿ ಇರಬೇಕು ನಮಗೆ. ಫೋಲ್ಡಿಂಗ್ ಅನ್ನೋದು ನಮ್ಮ ಸೈಡ್ಗಿರೋ ಥರ ಪ್ಲೇಸ್ ಮಾಡ್ಕೊಳ್ಳಿ. ಈ ಫ್ಯಾಬ್ರಿಕ್ ಅನ್ನೋದು ಸ್ಯಾಟಿನ್ ಆಗಿರೋದ್ರಿಂದ ಆ ಕಡೆ ಈ ಕಡೆ ಕ್ಲಾತ್ ಅನ್ನೋದು ಜರುಗ್ತಾ ಇರುತ್ತೆ. ಸೊ ಅದಕ್ಕೆ ಒಂದು 2-3 ಗುಂಡ್ ಪಿನ್ಸನ್ನು ಈ ರೀತಿ ಸೆಕ್ಯೂರ್ ಮಾಡ್ಕೊಳ್ಳಿ. ಆಗ ಕ್ಲಾತ್ ಅನ್ನೋದು ಸ್ಟಿಫ್ ಆಗಿರುತ್ತೆ. ಕೆಳಗಡೆ ನೋಡಿ ನಮಗೆ ಈ ರೀತಿ ಹೆಚ್ಚು ಕಡಿಮೆ ಇರುತ್ತಲ್ವ, ಸೊ ಅದಕ್ಕೆ ಫಸ್ಟ್ ಒಂದು ಬೇಸ್ ಲೈನನ್ನು ಡ್ರಾ ಮಾಡ್ಕೊಳ್ಳಿ. ಆ ಲೈನ್ ಹತ್ರದಿಂದ ಮೇಲ್ಗಡೆಗೆ 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ನಾವು ವಿತೌಟ್ ಲೈನಿಂಗ್ ಆಗಿರೋದ್ರಿಂದ ಇದು ಫೋಲ್ಡ್ ಮಾಡಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಲ್ವ, ಅದಕ್ಕೋಸ್ಕರ 1 ಇಂಚ್ ಎಕ್ಸ್ಟ್ರಾ ಫೋಲ್ಡಿಂಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಇವ್ರಿಗೆ ಬೇಕಾಗಿರೋ ಸ್ಲೀವ್ಸ್ ಲೆಂತ್ ಬಂದು 24 ಇಂಚಸ್ಸು. ಮೇಲ್ಗಡೆ ಸ್ಲೀವ್ಸ್ಗೆ ಅಟ್ಯಾಚ್ ಮಾಡಬೇಕಾದ್ರೆ ನಮ್ಗೆ 1/2 ಇಂಚು ಮಾರ್ಜಿನ್ ಬೇಕಾಗುತ್ತಲ್ವ, ಸೊ 24.25 ಆಗುತ್ತೆ. ನಾನಿಲ್ಲಿ ರೌಂಡ್ ಫಿಗರ್ ಮಾಡಿಕೊಂಡು 25 ಇಂಚಸ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾವೇನು 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವೋ ಆ ಲೈನ್ ಹತ್ರದಿಂದ 25 ಇಂಚಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನನ್ನು ಡ್ರಾ ಮಾಡಿಕೊಂಡೆ. ಈ ಲೈನ್ ಮೇಲೆ ನಾವು ಬ್ಯಾಕ್ ಪಾರ್ಟಲ್ಲಿ ಆರ್ಮ್ ರೌಂಡ್ ಚೆಕ್ ಮಾಡಿಕೊಂಡಾಗ 6.25 ಇಂಚ್ ಅನ್ನೋದು ಬಂತು. ಅದರಲ್ಲಿ 3/4 ಇಂಚು ಮೈನಸ್ ಮಾಡಿದ್ರೆ 6 ಇಂಚಸ್ ಅನ್ನೋದು ನಾನಿಲ್ಲಿ ಫೋಲ್ಡಿಂಗ್ ಸೈಡಿಂದ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಆ 6 ಇಂಚಸ್ನ ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ 3 ಇಂಚಸ್ ಅನ್ನೋದು ಸಿಗುತ್ತೆ. ಆ 3 ಇಂಚಸ್ನ ನಾನು ಕ್ಯಾಪ್ ಹೈಟ್ಗೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಅಲ್ಲಿ ಕೂಡ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನನ್ನು ಡ್ರಾ ಮಾಡ್ಕೋಬೇಕು. ಆ ಲೈನ್ ಮೇಲೂ ಕೂಡ ನಾನು ಫೋಲ್ಡಿಂಗ್ ಸೈಡಿಂದ 6 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಮೇಲ್ಗಡೆ ಲೈನಲ್ಲಿ 1 ಇಂಚಿಗೆ ಈ ರೀತಿ ಮುಂದೆ ಬಂದು ಮಾರ್ಕ್ ಮಾಡಿಕೊಂಡೆ. ಈಗ ಮೇಲ್ಗಡೆ ಲೈನ್ ಏನು ನಾವು ಫೋಲ್ಡಿಂಗ್ ಇದೆ ಆ ಫೋಲ್ಡಿಂಗ್ ಹತ್ರದಿಂದ ಕ್ಯಾಪ್ ಹೈಟ್ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ಲಿಗೆ ಈ ರೀತಿ ಟೇಪನ್ನು ಕ್ರಾಸಾಗಿ ಇಟ್ಟಾಗ ಎಕ್ಸಾಕ್ಟಾಗಿ ನಿಮಗೆ 6.25 ಇಂಚ್ ಅನ್ನೋದು ಬರಬೇಕು. ಎಕ್ಸ್ಟ್ರಾ 2 ಇಂಚಸ್ ಮಾರ್ಜಿನನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ಸ್ಲೀವ್ಸ್ ಲೂಸನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನೋಡಿ, ಸ್ಲೀವ್ಸ್ ಲೂಸನ್ನು ನಾವು ಬಾಡಿ ಪಾರ್ಟಲ್ಲಿ ತೊಗೊಳ್ಳುವಾಗ ಈ ರೀತಿಯೇ ತೊಗೋಬೇಕು. ಫುಲ್ ಸ್ಲೀವ್ಸ್ಗೆ ಈ ರೀತಿ ತೊಗೊಂಡಾಗ ಅವ್ರಿಗೆ 9 ಇಂಚಸ್ ಅನ್ನೋದು ಬಂದಿದೆ. ಅದರಲ್ಲಿ ಅರ್ಧ ಅಂದರೆ 4.5 ಇಂಚಸ್ಸು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ
ನಾವೇನು 1 ಇಂಚು ಮುಂದೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀವೋ ಆ ಪಾಯಿಂಟ್ ಹತ್ರದಿಂದ ನಾವು ಸ್ಕೇಲನ್ನು ಈ ರೀತಿ ಸ್ಲೀವ್ಸ್ ಮಾರ್ಕಿಂಗ್ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ನಾವು ಈ ರೀತಿ ಸ್ಲೀವ್ಸನ್ನು ಡ್ರಾ ಮಾಡ್ಕೋಬೇಕು. ಈಗ ಸ್ಲೀವ್ಸ್ ಮಾರ್ಜಿನ್ಸ್ ಏನು ಎಕ್ಸ್ಟ್ರಾ ತೊಗೊಂಡಿದ್ದೀವೋ ಅದನ್ನು ಕೂಡ ಈ ರೀತಿ ಡ್ರಾ ಮಾಡ್ಕೋಬೇಕು. ನಾನಿಲ್ಲಿ ಲಾಂಗ್ ಸ್ಕೇಲನ್ನು ತೊಗೊಂಡಿದ್ದೀನಿ ನೋಡಿ. ಕೆಳಗಡೆ ಕೂಡ ಎಕ್ಸ್ಟ್ರಾ 2 ಇಂಚಸ್ ಮಾರ್ಜಿನನ್ನು ಡ್ರಾ ಮಾಡಿಕೊಂಡು ಈ ರೀತಿ ಲಾಂಗ್ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಈ ರೀತಿ ಸ್ಟ್ರೈಟಾಗಿ ಡ್ರಾ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಸ್ಟ್ರೈಟಾಗಿ ಲೈನ್ಸ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಇದಿಷ್ಟು ಫುಲ್ ಸ್ಲೀವ್ಸ್ ಕಟಿಂಗ್ ಮಾಡ್ಕೊಳ್ಳೋಂಥ ಮೆಥಡು. ಅರ್ಥ ಆಯಿತು ಅಂದ್ಕೊಳ್ತೇನೆ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಈಗ ನಾನೇನು ಮಾರ್ಕ್ ಮಾಡಿದ್ದೀನೋ ಅದ್ರ ಪ್ರಕಾರ ನೀಟಾಗಿ ಕಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ನಮಗಿಲ್ಲಿ ಲೈನ್ಸ್ ಅನ್ನೋದು ಮಾರ್ಜಿನ್ ಸೈಡು ಕ್ರಾಸಾಗಿ ಬಂದಿರೋದ್ರಿಂದ ನಾವು 90 ಡಿಗ್ರಿ ಅನ್ನೋದು ಚೆಕ್ ಮಾಡ್ಕೋಬೇಕು. ಈ ರೀತಿ ಒಂದು ಲೈನ್ಗೆ ನೀವು ಸ್ಕೇಲನ್ನು ಕ್ರಾಸಾಗಿ ಇಟ್ಟಾಗ ನಿಮಗೆ ಎಷ್ಟು ಡೌನ್ ಸಿಗುತ್ತೋ ಅಷ್ಟು ಡೌನನ್ನು ನೀವು 90 ಡಿಗ್ರಿಯಾಗಿ ತೊಗೋಬೇಕಾಗುತ್ತೆ. ಕ್ಲಾತ್ ಅನ್ನೋದು ಆ ಕಡೆ ಈ ಕಡೆ ಜರುಗ್ತಾ ಇರುತ್ತೆ. ಕಟಿಂಗ್ ಮಾಡ್ಕೊಳ್ಳೋವಾಗ ಹುಷಾರಾಗಿ ಕಟಿಂಗ್ ಮಾಡ್ಕೋಬೇಕು. ಯಾಕಂದರೆ ಇದು ಸ್ಯಾಟಿನ್ ಕ್ಲಾತ್ ಆಗಿರೋದ್ರಿಂದ ಕ್ಲಾತ್ ಅನ್ನೋದು ಆ ಕಡೆ ಈ ಕಡೆ ತುಂಬಾ ಜರುಗ್ತಾ ಇರುತ್ತೆ. ನೋಡಿ ಕೆಳಗಡೆ ಈ ರೀತಿ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ನೀವು ಕಟಿಂಗನ್ನು ಮಾಡ್ಕೋತಾ ಇದ್ದೀನಿ. ಹಾಗೆ ನಾವೇನು ಕೆಳಗಡೆ ಬೇಸ್ ಲೈನ್ ಹಾಕ್ಕೊಂಡಿರ್ತೋ ಆ ಬೇಸ್ ಲೈನ್ ಹತ್ರಗೆ ನಾವು ನೀಟಾಗಿ ಕಟ್ ಮಾಡ್ಕೋಬೇಕು. ಮಿಡ್ ಪಾಯಿಂಟ್ ಹತ್ರ ಒಂದು ಟಕ್ಸನ್ನು ಹೊಡ್ಕೊಂಡೆ. ಹಾಗೆ ಮಾರ್ಜಿನ್ ಹತ್ರ ಕೂಡ ಒಂದು ಟಕ್ಸನ್ನು ಈ ರೀತಿ ನಾಚಸನ್ನು ಹೊಡ್ಕೋಬೇಕು. ಈಗ ಸ್ಲೀವ್ಸನ್ನು ಓಪನ್ ಮಾಡಿಕೊಂಡು ನಾವು ಫ್ರಂಟ್ ಆರ್ಮೋಲ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ನೋಡಿ ಸ್ಲೀವ್ಸ್ ಶೇಪ್ ಅನ್ನೋದು ಯಾವ ರೀತಿ ನಮಗೆ ಬಂದಿದೆ ಅಂತ. ನೀವು ಇದೇ ಮೆಥಡಲ್ಲಿ ಸ್ಲೀವ್ಸನ್ನು ಕಟಿಂಗ್ ಮಾಡಿಕೊಂಡ್ರೆ ನಿಮಗೆ ಎಲ್ಲೂ ಕೂಡ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ. ಹಾಗೆ ಸ್ಲೀವ್ಸ್ ಫಿಟ್ಟಿಂಗ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ. ಫ್ರಂಟ್ ಆರ್ಮ್ ಕರ್ವನ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನಾವೇನು 1 ಇಂಚು ಮುಂದೆ ಒಂದು ನಾವು ಸ್ಲೀವ್ಸ್ ಮಾರ್ಕಿಂಗನ್ನು ಮಾಡ್ಕೊಂಡಿರ್ತೀವೋ ಅಲ್ಲಿಂದ ಟೇಪನ್ನು ನೋಡಿ ಮಾರ್ಜಿನ್ ಪಾಯಿಂಟ್ ಅಂದರೆ ನಮಗೆ ಫಿಟ್ಟಿಂಗ್ ಲೈನ್ ಹತ್ರವರೆಗೂ ಈ ರೀತಿ ಟೇಪನ್ನು ಪ್ಲೇಸ್ ಮಾಡಿದಾಗ 6 ಇಂಚಸ್ ಅನ್ನೋದು ಬಂತು. ಅದರಲ್ಲಿ ಮಿಡ್ ಪಾಯಿಂಟ್ ಅಂದರೆ 3 ಇಂಚಸ್ಸು. ಆ 3 ಇಂಚಸ್ ಹತ್ರ ಒಂದು ಮಾರ್ಕ್ ಮಾಡಿಕೊಂಡು 1/2 ಇಂಚ್ ಒಳಗಡೆಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಬೈ ಫ್ರೀ ಹ್ಯಾಂಡಲ್ಲೇ ನಾನು ಈ ರೀತಿ ಫ್ರಂಟ್ ಆರ್ಮ್ ಕರ್ವ್ ಶೇಪನ್ನು ಡ್ರಾ ಮಾಡಿಕೊಂಡೆ. ನಾನೇನು ಡ್ರಾ ಮಾಡಿದ್ದೀನೋ ಅದ್ರ ಪ್ರಕಾರ ನೀಟಾಗಿ ಕಟಿಂಗನ್ನು ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಇಲ್ಲಿ ಕೂಡ ಒಂದು ಟಕ್ಸನ್ನು ಇಟ್ಕೊಳ್ಳಿ. ಫ್ರಂಟ್ ಆರ್ಮೋಲ್ ಶೇಪ್ ಅನ್ನೋದು ನಮಗೆ ಈಸಿಯಾಗಿ ಗೊತ್ತಾಗಬೇಕು. ಅಂದರೆ ನಮಗೆ ಈ ರೀತಿ ಒಂದು ಟಕ್ಸನ್ನು ಇಟ್ಕೋಬೇಕು. ಈ ಬ್ಲೌಸ್ದು ಸ್ಟಿಚಿಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಸ್ಟಿಚಿಂಗ್ ವಿಡಿಯೋದಲ್ಲಿ ಯಾವ ರೀತಿ ನಾವು ನೆಕ್ಕನ್ನು ಕ್ಯಾನ್ವಾಸ್ ಮೇಲೆ ಕಟಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ.